ಮೀಡಿ ಹಾಕಿಕೊಂಡು ಮೆರೆಯುತ್ತಿರಲಿ ಈ ಪ್ರಪಂಚದಲ್ಲಿ. ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲೆ ಮಕ್ಕಳಿಗೆ ಆಸರಿಯಾಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ತಂದರೆ ತಂದೆ ತಾಯಿಯನ್ನು ಕಾಡಿಬೇಡಿ, ಆಂಡ್ರಾಯ್ಡ್ ಮೊಬೈಲ್ ಅನ್ನು ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯುವುದನ್ನು ಬಿಟ್ಟು ತನಗೆ ಬೇಕಾದ ಹುಡುಗನಿಗೆ ವಾಟ್ಸಪ್ ನಲ್ಲಿ ಚಾಟ್ ಮಾಡುವ ಮಂಗೆ ಹೆಣ್ಣು ಗ್ರಹಿಸಿಲ್ಲ ಏನಿನ ಪ್ರೋತ್ವೇಲೆ. ಅಷ್ಟೇ ಯಾಕೆಳಿ ತನಗೆ ಬೇಕಾದ ಮಿಂಡನೊಂದಿಗೆ ಮದುವೆಗೆ ಮುಂಚೆ ಮೈಯನ್ನು ಅರ್ಪಿಸಿ 3 ತಿಂಗಳ ಹೊಟ್ಟೆ ಬರೆಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರೋ ಕೂಸನ್ನು ಗರ್ಭದಲ್ಲೇ ಸಾಯಿಸಿ ಮನೆಯಲ್ಲಿ ನೋಡಿರುವ ಹುಡುಗನನ್ನ ಮದುವೆ ಆಗಿ ತಲೆ ತುಂಬ ಸೆರಗನ್ನು ಹೊತ್ತು ನಾನೇ ಗರ್ಭಿ ಎಂದು ಕೊಡ ಸೋಯಿಸಿವ ಏನಿನ ಪ್ರಪಂಚದಲ್ಲಿ. ಅಷ್ಟೇ ಅಲ್ಲ, ಕಲಾವಿದರಿಗೆ ಆಸರೆಯಾಗಿ ಜನರಿಗೆ ಮನರಂಜನೆಯಾಗಲೆಂದು ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಂಬ ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಜಾರಿಗೆ ತಂದರೆ ಯಾರಿಲ್ಲದ ಜಾಗದಲ್ಲಿ ಹೋಗಿ ಕೊಲೆಯಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಸ್ಟಾರ್ ಹುಡುಗರ ನಿತ್ಯಗೊಳಿಸುವ ನಾರಿಯರಷ್ಟಿಲ್ಲ ಏನಿದೆ ಹೆಣ್ಣು ಜಾತಿಯಲ್ಲಿ. ಅಷ್ಟೇ ಯಾಕೆ ತನಗೆ ಬೇಕಾಗಿರೋ ಹುಡುಗನನ್ನು ಹೊರಗಡೆ ಕರೆದುಕೊಂಡು ಹೋಗುವಾಗ ಅಕ್ಕ ಪಕ್ಕದವರು ಇವನು ಯಾರೆಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗನು, ನನ್ನ ಚಿಕ್ಕಪ್ಪನ ಮಗನೆಂದು ಹೇಳಿ ಮನೆಯೊಳಗೆ ಹೋಗಿಸಿಕೊಂಡು ಮೈ ಹೊಣ್ಣಾಗ ದರ್ಶಿಸಿಕೊಂಡವ ದೊಡ್ಡ ಸೋಯಸಲ ಏನಿನ ಜಗತ್ತಿನದು. ಬಾವಿಯಲ್ಲಿ ನಾಡಿಗೆ ಅಂತ ಶಿಕ್ಷಕಂತೆ ಬೇಡ. ಹೆಣ್ಣು ಮಕ್ಕಳಂದ್ರೆ ನೀನೇನಂತ ತಿಳಿದುಕೊಂಡಿದ್ಯಾ? ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ. ಮನೆಯಲ್ಲಿ ನನಗೆ ಅಕ್ಕ ತಂಗಿ ಯಾರು ಇರುವೇನೋ ಕಟುಕ. ತಂಗಿ ಈ ಗಜೇಂದ್ರನಿಗೆ ಇಡಿಸಲಾಗದ ಶಬ್ದ ಎಂದರೆ ಅದು ಅಕ್ಕ ತಂಗಿ ಎನ್ನುವ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಅನ್ನುತ್ತಾ ಹೋದರೆ ನಿನ್ನ ಸೌಂದರ್ಯಕ್ಕೆ ಎಲ್ಲಿರಲೇ ಬೆಲೆ. ಈ ನಿನ್ನ ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕೀಲೆ. ಸುಮ್ಮನೆ ನಾನು ಹೇಳಿದಾಗೆ ಕೇಳಿ ನನ್ನ ತುಟಿಗೆ ಒಂದು ಮುತ್ತನ್ನು ಪಟ್ಟ ಗೀತೆಯನ್ನು ಹಾಡಿ ಹೋಗುವೆಯಾ? ಎಲ್ಲ ಸೀಲ ಕಳೆದುಕೊಂಡು ಸೂಳಿಯಾಗಿ ಸತ್ತಾಗುವೆಯಾ? ಮಾತು ಕೇಳಿದ್ರೆ ಇವಳು ದೊಡ್ಡ ಕೋರಿ ಅಂತ ಕನಿಸುತ್ತದೆ. ಇಲ್ಲ, ಇವ್ರು ಹೇಳಿದ ಹಾಗೆ ಕೇಳಿ ಹಾಡು ಹಾಡಿ ಇವಳ ಕೈಯಿಂದ ನಾನು ಪಾರಾಗಿ